3-4 ವರ್ಷದ ಪ್ರಶಸ್ತಿಗಳನ್ನು ಕೊಡುವಂಥದ್ದು. ನನಗೆ ಈಗ ತಾನೇ ಅರವಿಂದ್ ಮಾಲಗತ್ತಿ ಸಾಹೇಬರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ದೊಡ್ಡ ಯುಗ ಅಂತಂದು. ಹೆಂಗ ಯುಗ ಅಂದರೆ ಹಿಂದಿನ ಸರ್ಕಾರದವ್ರು ಬಿಟ್ಟೋದಂಥ ಎಲ್ಲ ಪ್ರಶಸ್ತಿಗಳು ಕೊಡುವಂಥ ಯುಗ ಅಂತಂತನ್ನ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಅಕಾಡೆಮಿಯ ಅಧ್ಯಕ್ಷರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರೇನು ಮಾಡಿಕೊಟ್ಟ ಮೇಲೆ ನಮಗೆ ಭಾರ ಕಮ್ಮಿ ಆಯ್ತು. ಯಾಕೆ ಭಾರ ಕಮ್ಮಿ ಅಂತಂದರೆ, ಈಗ ಎಲ್ಲರೂ ಮಾತಾಡ್ತಾ ಹೇಳಿದ್ರು, ಕರ್ನಾಟಕ ಅಂತ ಹೆಸರಿಟ್ಟ 50 ವರ್ಷದ ಕಾರ್ಯಕ್ರಮ, ಇಡೀ ವರ್ಷ ಕಾರ್ಯಕ್ರಮ, ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಕೆರೆಗಳ ಪಾಲು ಇದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು, ಯಾಕಂದರೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಅದ್ರ ಬಗ್ಗೆ ಭಾಳ ಚೆನ್ನಾಗಿ ನನಗೆ ವಿಶ್ಲೇಷಣೆ ಮಾಡುವಂಥದ್ದು. ನನಗೆ ಗಡಿ ಪ್ರಾಧಿಕಾರದ ನನಗನ್ಸಿದ ಮಟ್ಟಿಗೆ ಆ ಗಡಿ ಭಾಗದೊಳಗೆ ಯಾರೂ ಕಾರ್ಯಕ್ರಮನ ಮಾಡಿದ್ದಿಲ್ಲ ಅಂತ. ಮಹಾರಾಷ್ಟ್ರ ಗಡಿ ಭಾಗವಾದಂಥ ಕಾರ್ಯಕ್ರಮ, ಅಲ್ಲಿ ಮಹಾರಾಷ್ಟ್ರದ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಬಂದು ನಮಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಸಾವಿರಾರು ಸಂಖ್ಯೆ ಜನ ಸೇರ್ತಾರಂತ ನಾನು ಎಕ್ಸೆಪ್ಟ್ ಮಾಡಿದ್ದಿಲ್ಲ. ಅಷ್ಟು ಜನ ಸೇರ್ತಾರೆ ಅಲ್ಲಿ ಗಡಿ ಭಾಗದೊಳಗೆ, ಎಲ್ಲೋ ಒಂದು ಕಡೆ ತೊಂದರೆ ಇಲ್ಲಪ್ಪ ಅನ್ನೋದು ಚಿಂತೆಯನ್ನು ಮಾಡ್ತಾರೆ. ಆ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಮತ್ತೆ ನಮ್ಮ ಪರಿಣಿತು ಎಲ್ಲ ಬಾಕಿ ಇನ್ನೊಂದು ಕನ್ನಡ ಪುಸ್ತಕ ಕಾರ್ಯಕ್ರಮದೊಂದು ಕೊನೆ. ನಮ್ಮ ಡಾಕ್ಟರ್ ಮಾನಸ್ ಅವರು ಈ ಕಾರ್ಯಕ್ರಮ ಮಾಡಬೇಕು ಸರ್, ಪಾಪ ಒಂದು 15-20 ದಿವಸ ನಾನೇ ಟೈಮ್ ಕೊಡೋದನ್ನು ಲೇಟ್ ಮಾಡಿದ್ದೀನಿ ನಿಜವಾಗ್ಲೂ.